ಪಾಪ ಅವ್ರಿಗೂ ಹೊರಗಡೆ ಆಮೇಲೆ ಇದ್ರ ಬಗ್ಗೆ ಏನು ಜಾತಿ ಬಗ್ಗೆ ಹೇಳಿದ್ದಾರೆ ನೋಡಿ. ನಮ್ಮ ದೇಶದೊಳಗೆ ಜಾತಿ ಬಗ್ಗೆ ಯಾವನಾರು ತಗೊಂಡು ಬಂದರೆ ಫಸ್ಟು ಅವ್ರನ್ನ ನಾನು ಹೇಳ್ತಾ ಇದ್ದೀನಿ, ಹಾಗೆ ಬಿಡಬಾರ್ದು, ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಜಾತಿನಿಂದನೇ ನಾಟ್ ಅಲೌಡ್. ತಂದೆ ತಾಯಿಯವರಿಗೆ ಹೆತ್ತಿರೋರು ಒಂದು ಕಡೆಗೆ ಜಾತಿ ಧರ್ಮ ಮಾಡಿಕೊಂಡ್ರೆ ಅದಕ್ಕೆ ಅವನು OBC ಆ ಥರ ಅವನಿಗೆ ಮನಸ್ಸಿಗೆ ಇದಾಯಿತು. ಮತ್ತು ಅದು ನಿನ್ನೆ ಹೇಳ್ಕೊಂಡ ಅವನು, ಇಲ್ಲ ನಾವೇನು ಹಿಂದುಳಿದವರು ಅಂತೇಳಿ ಈ ಥರ ಮಾಡ್ತಾರೆ ಸರ್, ಅಲ್ಲಿ ವರ್ಗದವರು ಅದು ಇದು ಅಂದ್ಬಿಟ್ಟ. ನೋಡಪ್ಪ, ಆ ಥರ ಅನ್ಕೋಬೇಡ. ಯಾರೊಬ್ಬರು ವೈಯಕ್ತಿಕವಾಗಿ ಒಂದು ಪಕ್ಷದಿಂದನೇ ಬಂದಿದ್ದದು, ಅದು JDS ಪಕ್ಷದವರೇ ಬಂದಿದ್ದು, ಕೆಲವರು BJP ಅವರು ಅವ್ರ ಜೊತೆ, ಯಾಕೆಂದರೆ ಇಬ್ಬರು ಅವ್ರು ಸೇರ್ಕೊಂಡಿದ್ದಾರೆ. ಬಂದು ಈ ಕೆಲಸ ಮಾಡೋದಿದೆಯಲ್ಲ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕಾಗ್ತದೆ. ಯಾವುದೇ ಪಕ್ಷದವರಾಗಲಿ ನೀವು ಪೊಲಿಟಿಕಲಿ ಡಿಫೈ ಮಾಡಿ, ಪೊಲಿಟಿಕಲಿ ಹೇಳಿ, ಪೊಲಿಟಿಕಲಿ ಇರ್ತದೆ ಸಾಕಷ್ಟು. ಆದರೆ ಈ ಥರ ಇಲ್ಲೇ ಹೊರಗಡೆ ಹಿಂಗೆ ಹೋದರೆ ನಾಳೆ ನೀವು ಎಲ್ಲಿವರೆಗೂ ಹೋಗ್ತೀರಾ? ರೋಡಲ್ಲಿ ಹಂಗಾರೆ ಎಲ್ಲ ಸಾಮಾನ್ಯ ಪ್ರಜೆಗೂ ಮಾಡ್ತಾರಲ್ಲ ಹಿಂಗೆ. ಆಮೇಲೆ ನಿಂದನೆ ಮಾಡಬೇಕಾದ್ರೆ OBCಗೆ ಅಂತೇಳಿ ಇವ್ರು ಹೇಳ್ದ. ಎಷ್ಟು % ಇದ್ದಾರೆ OBC? ಅದಕ್ಕೆ ನಿನ್ನೆ ನಾವು ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ, ಇಲ್ಲ ಸರ್ ಒಂದು ಸಂಘಟನೆ ಮಾಡಬೇಕು, ಹಿಂಗೆ ಬಿಡೋಕ್ಕೆ ಹೋಗಬಾರ್ದು. ಈ ಥರ ನಿಂದನೆಯನ್ನು ಮಾಡ್ಕೊಂಡು ಹೋದರೆ ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಯಾಕೆ ಕೊಟ್ಟಾರೆ ನಿಮಗೆ? ನಾವು ಸಂವಿಧಾನನ ದೇವಸ್ಥಾನದಲ್ಲಿ ಇದ್ದುಬಿಟ್ಟು ದೇವರ ಸ್ಥಾನದಲ್ಲಿದ್ದು ನಾವು ಮಾತಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಇರಬಾರ್ದು. ಪ್ರದೀಪ್ ಅವರು ಸ್ವಲ್ಪ ಹುಮ್ಮಸ್ಸಲ್ಲಿ ಮಾತಾಡಿರ್ಬೋದು, ಬಟ್ ಎಲ್ಲಿಂದ ಶುರು ಆಯಿತು? ಬಿಡದಿ ಬಗ್ಗೆ ಅವ್ರು ಮಾತಾಡಿದ್ದು. ಬಿಡದಿ ಬಗ್ಗೆ ಮಾತಾಡಿದ ತಕ್ಷಣ ಕುಮಾರಸ್ವಾಮಿ ಅವರು ಯಾರೋ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಎಂಥದ್ದು ಅವ್ರ ಆಸ್ತಿ ಬಗ್ಗೆ ಮಾತಾಡಿದ್ರು. ಇವ್ರು ಏನು ಮಾಡ್ದ, ಅವ್ರ ಆಸ್ತಿ ಬಗ್ಗೆ ಮಾತಾಡ್ದ. ಇದು ಟೀಕಾ ಟಿಪ್ಪಣಿಗಳು ನಡೀತಾವೆ, ನೀವು ಬೇಕಾದ್ರೆ ತೋರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ಇದನ್ನು ಹೋಗಿ ಈ ಮಟ್ಟಕ್ಕೆ ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬಂದು 15 ವರ್ಷ ಆದಮೇಲೆ ಒಬ್ಬರು ಹಿಂದುಳಿದವ್ರು ಗೆದ್ದಿರೋದು ಇವರಿಗೆ ಸಿಟ್ಟು. ಇದೆಲ್ಲ ಅವ್ನು ಆ್ಯಕ್ಚುಲಿ ಹೀ ಈಸ್ ಅಂಡರ್ ಗೋಯಿಂಗ್. ಇದು ಒಂದೇ ಸತಿಗಲ್ಲ, ನೀವು ತಿಳ್ಕೊಳ್ಳಿ, ಒಂದು 3-4 ಸತಿ ಆಗಿದೆ. ನಮ್ಮ 3-4 ಸತಿ ಮಾಡಿದಾಗಲೂ ಕೂಡ ನೀನು ಯಾವುದೇ ಕಾರಣಕ್ಕೂ ನಾನು OBC ಹೀಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬೇಡ. ನೀವು OBCನೇ, ನಾನು OBCನೇ. ಬಟ್ ನಮಗೆ ಮತ ಹಾಕಬೇಕಾದ್ರೆ ಎಲ್ಲರೂ ಹಾಕಿರ್ತಾರೆ. ನಾವು ಒಂದು ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಳ್ಳೋಣ. ಅಲ್ಲಿ ಬರೋರು ವಿಕೃತ ಮನಸ್ಸಲ್ಲಿ ಇರ್ತಾರೆ ಹೊರತು ನಿಮ್ಮನ್ನು ಟಾಂಟ್ ಮಾಡೋಕ್ಕೆ ಬರ್ತಾರೆ ಹೊರತು ಅದಕ್ಕೆ ನೀವು ಟಾಂಟ್ ಆಗೋದು ಬೇಡ. ಎಲ್ಲರೂ ಕೂಡ ನಿಮಗೆ ಯಾರು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಅಂಥೇಳಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು, ಅದಕ್ಕೆ ನಾನು ಹೋದೆ ನಿನ್ನೆ. ನಾನು ಯತೀಂದ್ರ ಅವರು ಎಲ್ಲ ಮಾತಾಡ್ಕೊಂಡಿದ್ವಿ, ರವಿ ಬೋಸರಾಜ್ ಅವರಿದ್ದರು, ಆಮೇಲೆ ಎಲ್ಲ ಪಾಪ ಇವರೆಲ್ಲ ಬಂದರು, ಯಾರು ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನೆ ಜನರಲಾಗಿ ಬಂದರು. ಬಂದಾಗ ಇದು ಸ್ವಲ್ಪ ಇನ್ನೂ ಚರ್ಚೆ ಲಾರ್ಜ್ ಆಗಾಯಿತು. ಆವಾಗ ಹೇಳಿದರು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು. ಅವರು ಅಷ್ಟೇ, ನನಗೂ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು ವಿಧಾನಸೌಧದೊಳಗೆ. ನಾನು ಬಾಯಿ ಬಿಟ್ಟು ಏನೇನೋ ಮಾತಾಡಿದೆ, ನಾನಿಲ್ಲ, ಅದಕ್ಕೂ ಕ್ಷಮೆ ಕೇಳೋಣ ಬೇಕಾದರೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ? ಎಲ್ಲಿಗೆ ಹೋಗ್ತಾ ಇದೆ? ಆಯಿತು, ಈವನ್ ಪ್ರದೀಪ್ ಈಶ್ವರು ತಪ್ಪು ಮಾಡಿದ್ದಾರೆ, ಕೇಸ್ ಹಾಕಿ, ಬೇಡ ಅನ್ನಲ್ಲ. ಸೊ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರಿಗೂ ಕೇಸ್ ಹಾಕಬೇಕಂತ DK ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಮೊನ್ನೆ ಮಾತಾಡಿದ್ದಾರೆ. ಮಾತಾಡಿ ಈ ಥರ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಬೇರೆ ಕಡೆ. ಅಲ್ಲ ರೀ, ಒಂದು ನಿಮಿಷ ಪ್ರವೋಕ್ ಎಲ್ಲಿಂದ ಮಾಡಿದ್ದು? ಪ್ರವೋಕ್ ಯಾವಾಗ ಮಾಡಿದ್ದು? ನೀವೇ ಕರೆಕ್ಟಾಗಿ ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವ್ನು ಸುಮ್ಮನೆ ಕುತ್ಕೊಂಡಿದ್ದಾನೆ, ಅವನೇನು ಮಾತಾಡಿಲ್ಲಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಒಪ್ತೀರಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಹೊರಗಡೆಗೆ ಸಿದ್ದರಾಮಯ್ಯ ಇಲ್ಲ ಅಂಥೇಳಿ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವನ್ನೋರು ಕಪ್ಪು ಬಾವುಟ ತೋರಿಸ್ತಾರೆ, ಇದನ್ನು ತೋರಿಸಿ ಏನು ಮಾಡ್ತಾರೆ? ಅವಾಗ ಏನು ಮಾಡ್ತಾರೆ? ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಅದು ರೂಲ್ಸ್ ಇದೆ. ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ವಿರೋಧ ಮಾಡಿದಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಎಷ್ಟೋ ಜನರು ಕಾಂಗ್ರೆಸ್ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ನಮ್ಮ ಕಾರ್ಯಕ್ರಮನ ಅವ್ರನ್ನ ಅರೆಸ್ಟ್. ಬಟ್ ಹಂಗೆ ಅಂದ ತಕ್ಷಣ, ಪ್ರಚೋದನೆ ಅಂದ ತಕ್ಷಣ ನೀವು ಹೆಂಗೆ ಬೇಕಾದ್ರೆ ತಾಯಿಯವ್ರ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಮತ್ತು ಆಯಿತು ಸಮಾಜದ ಬಗ್ಗೆ ನೀವು ಒಪ್ತೀರ? ಹಾಗಾದರೆ ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸಂವಿಧಾನದ ಮೇಲೆ ಮತ ಹಾಕಿಸ್ಕೊಂಡು ಬಂದು ಮಾತಾಡೋನು ನಾನು. ಪ್ರಚೋದನೆ ಹೆಂಗೆ ಬರ್ತದೆ? ಹೊರಗಡೆ ಅವನಿಗೆ ಸಿಟ್ಟು ಬಂದು ಆಮೇಲೆ ಅವನು ಯಾವಾಗ ಒಳಗಡೆ ಮಾತಾಡಿಲ್ಲ, ಅವನು ಮಾತಾಡಕ್ಕೆ ಬಿಟ್ಟಿಲ್ಲ 2 ತಾಸು, ಎಲ್ಲ ತಿಳ್ಕೊಂಡ್ವಿ ನಾವು. ಅದಾದಮೇಲೆ ಅಧ್ಯಕ್ಷರು ಭಾಷಣ ಮಾಡಿ ಆಮೇಲೆ ಹೊರಗೆ ಹೊರಟಿದ್ದಾರೆ. ಹೊರಗೆ ಹೊರಟ ಮೇಲೆ ಆ ಹೊರಡೋ ಟೈಮಿಗೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಆಯಿತು ನೀವೇ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ನೋಡೋಣ. ಪ್ರಶ್ನೆಗಳು ನನಗೂ ಕೇಳ್ಯಾರೆ, ನಾನೊಬ್ಬ ಸಚಿವನಾದಾಗಲೂ ಕೇಳ್ಯಾರೆ, ನನಗೆ ಶಾಸಕನಾದಾಗಲೂ ಕೇಳಿದ್ದಾರೆ. ಅವನು ಒಬ್ಬ ಚಿಕ್ಕ ಹುಡುಗ ಏನೋ ಒಂದು ಬೆಳೆದಿದ್ದಾನೆ. ಬೆಳಿಬೇಕಾದ್ರೆ ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ನಾನು ಅದಕ್ಕೆ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ಪ್ರದೀಪ್ ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತ ಹೇಳಿ ಹೊರಗಡೆ ಬಂದ ಮೇಲೆ
ಮೀಸೆತ್ತಿರೋದು ಇದೆಲ್ಲ ಮಾಡಿದಾಗ ಇಲ್ಲ ಮಧುವಣ್ಣ ನಾವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು ಆವಾಗ ಅವನು ಹಂಚ್ಕೊಂಡ ಇಲ್ಲ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ ಏನಾಯಿತು ಅಂತ ಹೇಳಿ, ಯಾಕೆಂದರೆ ಒಳಗಡೆ ಆಗಿದ್ದು ಗೊತ್ತಾಗಲ್ಲ. ಯಾರು ಒಪ್ತೀರಾ ನೀವು ಹೇಳಿ? ಏನು ಒಂದು ನಿಮಿಷ, ಬಿ ಜೆ ಪಿಯವ್ರು ಹೇಳ್ತಾರೆ ಅಂದ ತಕ್ಷಣ ನಂಬಕ್ಕಾಗತ್ತಾ? ಅವ್ರದ್ದು ಹಿಸ್ಟ್ರಿ ತೆಗಿಯೋಣ, ಮಂಗಳೂರು ಭಾಗದ ಹಿಸ್ಟ್ರಿ ತೆಗಿಯೋಣ ಅವ್ರದ್ದು. ಯಾವಾಗಲೂ ಅಷ್ಟೇ ರಾಜಕಾರಣದೊಳಗೆ ನೋಡಬೇಕೇ ಹೊರತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೋಡಬೇಕೇ ಹೊರತು. ಯಾಕೆ ದೇವೇಗೌಡರು ನೈಸ್ ರೋಡ್ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ರು ಗೊತ್ತಾ? ಹಂಗಾರೆ ಈಗ ಅವ್ರ ಜೊತೆಗೆ ಪಕ್ಕ ಕೂತ್ಕೊಂಡು ಏನು ಮುಖ ತೋರಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರ? ಆ ಪದ ನೀವು ತೋರಿಸಿದಿರಿ, ಪದ ತೋರಿಸಿದಿರಿ. ಇದೇ ದೇವೇಗೌಡರು ನರೇಂದ್ರ ಮೋದಿಯವ್ರ ಬಗ್ಗೆ ಏನಂದಿದ್ರು? ದೇಶ ಬಿಟ್ಟು ಹೋಗ್ತೀನಿ ಅಂತ. ನಾವು ಅದನ್ನು ಏನು ಪೊಲಿಟಿಕಲಿ ಮಾತಾಡ್ತೀವಿ ನಾವು. ಹಂಗಂದ ತಕ್ಷಣ ಏನಾದರೂ ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತನ್ರಿ? ಅದು ಮಾತಾಡೋಕ್ಕಾಗುತ್ತಾ?